ಗಿಣಿಗಳು ಆಗಾಗ್ಗೆ ಬೇಟೆಗಾರರ ಹಾವಳಿಯಿಂದ ಕಷ್ಟಕ್ಕೀಡಾಗುತ್ತಿದ್ದ ಒಂದು ಗಿಣಿಗಳ ಗುಂಪು ತಾವು ಗೂಡು ಕಟ್ಟಿದ್ದ ದೊಡ್ಡ ಆಲದ ಮರವನ್ನು ಬಿಟ್ಟು ಹೋಗಬೇಕಾಗಿ ಬಂತು. ಅವು ಬೇಟೆಗಾರರು ಹತ್ತಲು ಆಗದಂತಹ ಎತ್ತರವಾದ ಈಚಲ ಮರಕ್ಕೆ ವಲಸೆ ಹೋಗಲು ನಿರ್ಧರಿಸಿದವು. ಗುಂಪಿನ ಮುಖಂಡ ಈಚಲ ಮರವನ್ನು ಗೂಡುಗಳನ್ನು ಕಟ್ಟುವುದಕ್ಕೆ ಮುಂಚೆ ಪರಿಶೀಲಿಸಿದನು. ಈಚಲ ಮರದ ಎಲೆಗಳ ನೆರಳು ಅವುಗಳಿಗೆ ಸಾಕಷ್ಟು ಇದೆ ಎನ್ನುವುದು ಅವನಿಗೆ ತಿಳಿಯಿತು. ನಂತರ ಮುಖಂಡನು ಇತರರನ್ನು ಕರೆದು ಅಲ್ಲಿ ಗೂಡುಗಳನ್ನು ಕಟ್ಟುವ ಕೆಲಸ ಪ್ರಾರಂಭಿಸಲು ಹೇಳಿದನು. ಹೊಸ ಜಾಗಕ್ಕೆ ಹೋಗುವುದಕ್ಕಾಗಿ ಎಲ್ಲ ಗಿಣಿಗಳು ಸಂತೋಷದಿಂದಿದ್ದವು. ಹೊಸ ಮನೆಗೆ ಹೋಗಲು ಅವೆಲ್ಲ ಕಾತರವಾಗಿದ್ದವು. ಆದರೆ ಮುಖಂಡನು ಜಾಗರೂಕನಾಗಿದ್ದ ಮತ್ತು ಹೊಸ ಜಾಗದ ಸುರಕ್ಷತೆ ಚೆನ್ನಾಗಿ ಪರಿಶೀಲಿಸಿದ. ಎತ್ತರವಾದ ಈಚಲ ಮರದ ಹತ್ತಿರ ಒಂದು ಬಳ್ಳಿ ಹಬ್ಬಿರುವುದನ್ನು ನೋಡಿದ. ಇತರ ಗಿಣಿಗಳನ್ನು ಮುಖಂಡ ಕರೆದ. ಕೆಳಗೆ ಬನ್ನಿ, ಒಂದು ಸಣ್ಣ ಬಳ್ಳಿ ಈ ಮರದ ಹತ್ತಿರ ಬೆಳೆದಿದೆ, ನಾವು ಅದನ್ನು ತೆಗೆಯಬೇಕು. ಇತರ ಗಿಣಿಗಳು ಗೂಡುಗಳಿಂದ ಇಣುಕಿ ನೋಡಿದವು ಮತ್ತು ನೆಲದ ಮೇಲೆ ಸಣ್ಣ ಬಳ್ಳಿಯನ್ನು ನೋಡಿ ನಕ್ಕು ಬಿಟ್ಟವು. ಓ ಸ್ವಾಮಿ, ಈ ಸಣ್ಣ ಬಳ್ಳಿಯಿಂದ ಅಪಾಯವಿದೆ ಎಂದು ನಿಮಗೆ ಅನ್ನಿಸುತ್ತಿದೆ? ನಿಮಗೆ ಬಿಡಿ, ಯಾವಾಗಲೂ ಚಿಂತೆಯೇ. ಮುಖಂಡ ಬಳ್ಳಿಯನ್ನು ತೆಗೆಯಬೇಕಾದ ಅವಶ್ಯಕತೆಯನ್ನು ವಿವರಿಸಲು ಯತ್ನಿಸಿದ. ಇಂದು ಈ ಸಣ್ಣ ಬಳ್ಳಿ ಎಳೆಯದಾಗಿದೆ ಮತ್ತು ನಾವು ಅದನ್ನು ಸುಲಭವಾಗಿ ತೆಗೆಯಬಹುದು. ಇಂದಿನ ಈ ಎಳೆಯ ಬಳ್ಳಿಯನ್ನು ನಾವು ತೆಗೆಯದಿದ್ದರೆ ಸ್ವಲ್ಪ ಕಾಲದಲ್ಲಿ ಅದು ಹಗ್ಗದ ರೀತಿಯಲ್ಲಿ ದಪ್ಪವಾಗಿ ಬೆಳೆದು ಬಿಡುತ್ತದೆ. ಈ ಎಳೆಯ ಬಳ್ಳಿಯನ್ನು ನಾವು ತೆಗೆಯದಿದ್ದರೆ ಅದು ಬೇಟೆಗಾರರಿಗೆ ಗೂಡು ತಲುಪಲು ಸಹಾಯ ಮಾಡುತ್ತದೆ. ನಂತರ ಅದು ದುರಂತದಲ್ಲಿ ಕೊನೆಗೊಳ್ಳುತ್ತದೆ. ತಮ್ಮ ಸಂತೋಷಕ್ಕೆ ಚ್ಯುತಿ ಬರುವುದರಿಂದ ಗಿಣಿಗಳು ಕೆಳಗೆ ಬರಲು ಇಷ್ಟಪಡಲಿಲ್ಲ. ಏನಾದರೂ ಕುಂಟು ನೆಪ ಹೇಳುತ್ತಿದ್ದವು ಮತ್ತು ಕೆಲಸವನ್ನು ನಾಳೆ ಮಾಡುತ್ತೇವೆಂದು ಹೇಳುತ್ತಿದ್ದವು. ಗಿಣಿಗಳ ಈ ಅಸಡ್ಡೆ ಬಳ್ಳಿಯನ್ನು ಬೆಳೆಯಲು ಬಿಟ್ಟಿತು. ಕೆಲ ಕಾಲದ ನಂತರ ಗಿಣಿಗಳು ಅದನ್ನು ತೆಗೆಯಲು ಪ್ರಯತ್ನಿಸಿದವು, ಆದರೆ ಅದು ಸಾಧ್ಯವಾಗಲಿಲ್ಲ. ಕೆಲ ಸಮಯದಲ್ಲಿ ಬಳ್ಳಿ ದೊಡ್ಡದಾಗಿ ಬೆಳೆಯಿತು. ಅಲ್ಲಿಗೆ ಒಬ್ಬ ಬೇಟೆಗಾರ ಬಂದ. ಅವನು ಈಚಲ ಮರದ ಸುತ್ತ ಸುತ್ತಿಕೊಂಡ ದಪ್ಪವಾದ ಬಳ್ಳಿಯನ್ನು ನೋಡಿದ. ಬಳ್ಳಿಯ ಸಹಾಯದಿಂದ ಮರವನ್ನು ಸುಲಭವಾಗಿ ಹತ್ತಬಹುದೆನ್ನುವುದನ್ನು ಕಂಡುಕೊಂಡ. ಅವನು ಗೂಡುಗಳವರೆಗೆ ಮರ ಹತ್ತಿದ ಮತ್ತು ಗಿಣಿಗಳು ನೋಡುತ್ತಿರುವಂತೆಯೇ ಅವುಗಳ ಮರಿಗಳನ್ನು ಎತ್ತಿಕೊಂಡು ಹೋದ. ಗಿಣಿಗಳು ಅಸಹಾಯಕವಾಗಿ ಕುಳಿತು ನೋಡಬೇಕಾಯಿತು. ನಂತರ ಅವು ಈಚಲ ಮರವನ್ನು ಬಿಟ್ಟು ಹೋದವು. ಮುಖಂಡನ ಮಾತನ್ನು ಕಡೆಗಣಿಸಿದ್ದಕ್ಕೆ ಗಿಣಿಗಳು ಪಶ್ಚಾತ್ತಾಪ ಪಟ್ಟವು. ನೀತಿ: ಯಾವುದನ್ನು ಅಮುಖ್ಯವೆಂದು